ಮಿಕ್ಸಿ ಜಾರ್ಗೆ ನಾನಿಲ್ಲಿ 1 ಕಪ್ ಆಗಷ್ಟ ಮೆಂತ್ಯ ಸೊಪ್ಪನ್ನ ಸೋಸಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ. ಕಡ್ಡಿಯನ್ನು ಹಾಕ್ಬೇಡ್ರಿ, ಬರೀ ಸೊಪ್ಪನ್ನ ಅಷ್ಟೇ ಹಾಕ್ರಿ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನೇ ತಗೋರಿ. 3 ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇವೇನು ಜಾಸ್ತಿ ಖಾರ ಇಲ್ಲ, ಖಾರ ನೀವು ನೋಡ್ಬಿಟ್ಟು ಹಾಕೋರಿ. ಸ್ವಲ್ಪ ಹಸಿ ಶುಂಠಿಯನ್ನ ಹಾಕಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ, ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಂಡು ತಗೋತೀನಿ. ನೋಡಿ, ಮೆಂತ್ಯ ಸೊಪ್ಪಿನ ಕಡ್ಡಿಯನ್ನ ಹಾಕ್ಬೇಡ್ರಿ, ಬರೀ ಸೊಪ್ಪು ಅಷ್ಟನ್ನೇ ಹಾಕ್ರಿ. ಈಗ ಇದನ್ನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೊಂಡಿನಿ ನೋಡ್ರಿ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನ ಹಾಕ್ತಾ ಇದ್ದೀನಿ. ಸಣ್ಣ ಸ್ಪೂನ್ ಇದಾನೆ 1 ಸ್ಪೂನ್ ಆಗಷ್ಟೇ ಕಪ್ ಎಳ್ಳನ್ನು ಹಾಕ್ತಾ ಇದ್ದೀನಿ. ನೀವು ಬಿಳಿ ಎಳ್ಳನ್ನಾದ್ರೂ ಹಾಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. 2 ಸ್ಪೂನ್ ಆಗಷ್ಟೇ ತುಪ್ಪ ಹಾಕ್ತಾ ಇದ್ದೀನಿ. ನೀವು ಎಣ್ಣೆನೂ ಹಾಕೋಬಹುದು. ನೋಡಿ, ನಾನು ದೊಡ್ಡ ಬಟ್ಲೇನೆ 1 ಬಟ್ಲಾಗಷ್ಟ ಅರ್ಧ ಮೈದಾ ಅರ್ಧ ಗೋಧಿ ಹಿಟ್ಟನ್ನ 2 ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡ್ರಿ. ನೀವು ಇದನ್ನ ಕಂಪ್ಲೀಟ್ ಆಗಿ ಗೋಧಿ ಹಿಟ್ಟಿನಲ್ಲೂ ಮಾಡ್ಕೋಬಹುದು, ಮೈದಾ ಹಿಟ್ಟಿನಲ್ಲಿನೂ ಮಾಡ್ಕೋಬಹುದು ನೋಡ್ರಿ. ಈಗ ಎರಡನ್ನೂ ಮಿಕ್ಸ್ ಮಾಡಿ ನೋಡಿ, ಅದನ್ನೆಲ್ಲ ಮಸಾಲೆ ಅದನ್ನ ಜೊತೆ ಹಿಟ್ಟನ್ನ ಮಿಕ್ಸ್ ಮಾಡಿ ಹಿಟ್ಟನ್ನ ಗಟ್ಟಿಯಾಗಿನೇ ಕಲಸ್ಬಿಟ್ಟು ತಗೋತೀನಿ ನೋಡ್ರಿ. ನಾನು ನೋಡಿ, ಸ್ಟಾರ್ಟಿಂಗ್ ಒಂದೇ ಬಟ್ಲೆ ತಗೊಂಡಿದ್ದೀನಿ. ಸ್ವಲ್ಪ ಹಿಟ್ಟನ್ನು ಉಳಿಸಿದ್ದೆ. ಈಗ ಅದನ್ನು ಹಿಟ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗಟ್ಟಿಯಾಗಿನೇ ಹಿಟ್ಟನ್ನು ಕಲಸಿ ತಗೋತೀನಿ. ಇಲ್ಲ ನೀವು ಬರೇ ಗೋಧಿ ಹಿಟ್ಟಿನಿಂದ ಮಾಡ್ತಿದ್ರೆ ಅಂದ್ರೆ ನೀವು ಒಂದು 2 ಸ್ಪೂನ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ರಿ. ನಾನು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನು ಹಾಕಿದ್ದೀನಿ. ನೋಡಿ, ಗಟ್ಟಿಯಾಗಿನೇ ಕಲಸ್ಬಿಟ್ಟು ತಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ನೋಡಿ ಮುಚ್ಚಿ ಒಂದು 10 ನಿಮಿಷ ಇಡ್ತೀನಿ ರೀ. ಹಿಟ್ಟು ಒಂದು ಸ್ವಲ್ಪ ನೆನೆದು ಸಾಫ್ಟ್ ಆಗಲಿ ರೀ. ನೋಡಿ, 10 ನಿಮಿಷ ಆಗ್ಯದ್ರಿ. ನೋಡಿ, ಹಿಟ್ಟನ್ನು ನೆಂದದ. ನೋಡಿ, ಇನ್ನೊಂದು ಸ್ವಲ್ಪ ನಾದ್ಬಿಟ್ಟು ಸಣ್ಣ ಉಳ್ಳಿಗಳನ್ನ ಮಾಡ್ಕೋತೀನಿ ನೋಡ್ರಿ. ನೋಡಿ, ಮೆತ್ತ ಕಲಿಸ್ಬೇಡ್ರಿ, ಒಮ್ಮೆಲೇನೂ ನೀರನ್ನು ಹಾಕ್ಬೇಡ್ರಿ. ನೋಡಿ, ಸಣ್ಣ ಉಳ್ಳಿ ಪೂರಿಕಿತನೂ ಈಗ ಪೂರಿ ಮಾಡೋಕೆ ಏನು ಹಿಟ್ಟು ತಗೋದು ಅದಕ್ಕಿಂತನೂ ಸ್ವಲ್ಪ ಎಷ್ಟು ಸಣ್ಣ ಉಳ್ಳಿ ತಗೋತಿರಲ್ಲ ಅಷ್ಟು ನಡೀತದ್ರಿ. ನೋಡಿ, ಇಷ್ಟಿಷ್ಟೇನೆ ತೊಗೊಂಡಿದ್ದೀನಿ. ಒಂದು 2 ಮಾಡಿದ್ದೀನಿ. ಒಮ್ಮೆಲೆ ಒಂದು ಸ್ವಲ್ಪನ ಏನು ಮಾಡ್ತೀನಿ ರೀ, ರೆಡಿ ಮಾಡ್ಕೋತೀನಿ ರೀ ನಾನು. ನೋಡಿ, ಅದೇ ಸಣ್ಣ ಉಳ್ಳಿನೇ ತಗೋರಿ. ನೋಡಿ, ಈಗ ನಾನು ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ರೀ. ಇಲ್ಲಿ ಸ್ಟಾರ್ಟಿಂಗ್ ಲಟ್ಟಿಸಿದ್ದೀನಿ. ಒಂದು ಕ್ಲಿಪ್ಪು ಮಿಸ್ ಆಗಿದ್ರಿ. ಆದಷ್ಟು ನೋಡಿ, ನೀವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಯಾವುದನ್ನಾದ್ರೂ ಹಚ್ಚಿಬಿಟ್ಟು ಸ್ವಲ್ಪನೇ ಹಿಟ್ಟು ಹಚ್ಬೇಕು, ಜಾಸ್ತಿ ಹಿಟ್ಟು ಹಚ್ಚಬೇಡ್ರಿ. ಹಚ್ಚಿ ತೆಳುವಾಗಿ ಲಟ್ಟಿಸಿ ಈ ರೀತಿ ಫೋಲ್ಡ್ ಮಾಡಿರಿ. ನೋಡಿ, ಮಧ್ಯಕ್ಕೆ ಒಂದು ರೀತಿ ಫೋಲ್ಡ್ ಮಾಡಿ ನೋಡಿ, ದಂಡಿಗೆ ಒಂದು ಸೈಡ್ ಅಷ್ಟೇ ಇದನ್ನ ಏನು ಮಾಡ್ಬೇಕ್ರಿ, ಪ್ಯಾಕ್ ಮಾಡ್ಬೇಕು ಈ ರೀತಿ. ಇನ್ನೊಂದನ್ನು ನೋಡ್ರಿ, ನಾನು ಈಗ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ಫಸ್ಟ್ನೇದು ಒಂದು ಕ್ಲಿಪ್ಪು ಮಿಸ್ ಆಗ್ಯದ್ರಿ. ಇಲ್ಲ ಇದ್ರೊಳಗೆ ತುಪ್ಪ ಹಾಕಿರ್ತಿದ್ಲ, ನೀವು ಹಿಟ್ಟು ಹಚ್ಚಿ ಲಟ್ಟಿಸ್ಲಿಲ್ಲ ಅಂದ್ರೂ ಅದೇನು ಅಂಟ್ಕೊಳ್ಳಲ್ರಿ. ಆದರೆ ತುಂಬ ತೆಳುವಾಗಿನೇ ಇದನ್ನ ಏನು ಮಾಡಬೇಕು, ಲಟ್ಟಿಸ್ಬಿಟ್ಟು ತೊಗೋಬೇಕು. ಅದಕ್ಕೆ ನಾನು ಏನು ಹೇಳಿದ್ದೀನಿ ನಿಮ್ಗೆ, ಸಣ್ಣ ಉಳ್ಳಿಗಳನ್ನ ಮಾಡ್ಕೊರಿ. ಈ ರೀತಿ ಫೋಲ್ಡ್ ಮಾಡ್ಕೊರಿ. ತುಂಬ ಈಸಿ ಅದ ರೀ. ನೋಡಿ, ಒಮ್ಮೆಲೆ ಏನು ಮಾಡ್ಕೋತೀನಿ ರೀ, ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ. ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟೀನಿ. ನೋಡಿ, ಎಷ್ಟು ಈಸಿ ಅದ. ಮತ್ತು ನೋಡ್ರಿ, ನೋಡಾಕೂ ಎಷ್ಟು ಚೆನ್ನಾಗಿ ಕಾಣತ್ತವ ನೋಡ್ರಿ. ನೋಡಿ, ಎಣ್ಣೆನೂ ಕಾಯ್ದದ. ಒಮ್ಮೆಲೆ ಒಂದು ಸ್ವಲ್ಪನ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ. ಈಗ ಎಣ್ಣೆಯಲ್ಲೇ ಕರೆದ್ಬಿಟ್ಟು ತೊಗೊಳೋಣ್ರಿ ಇದನ್ನು. ನೋಡಿ, ಈಗಂತೂ ತುಂಬ ಒಳ್ಳೆಯ ಮೆಂತ್ಯ ಸೊಪ್ಪು ಬರ್ತದೆ. ಮೆಂತ್ಯ ಸೊಪ್ಪಿನ ಪರಾಟ, ಏನೇನೋ ಹೊಸ ರೆಸಿಪಿಗಳನ್ನ ಪಲಾವ್ ಅದು ಮಾಡ್ಕೊಂಡಿರ್ತಿ. ಈ ರೀತಿನೂ ಒಮ್ಮೆ ಸ್ನ್ಯಾಕ್ಸನ್ನು ಟ್ರೈ ಮಾಡಿ ನೋಡ್ರಿ. ನೋಡಿ, ಎಲೆಯನ್ನು ತೆಳ್ಳಗೆ ಲಟ್ಸ್ಕೊರಿ, ಬೇಗನೆ ಕರೆದು ಬಿಡ್ತಾವೆ ನೋಡ್ರಿ. ಕಲರ್ನು ನೋಡ್ರಿ ಎಷ್ಟು ಚೆನ್ನಾಗಿ ಬಂದು. ನೋಡಿ, ಇನ್ನೊಂದು ಸ್ವಲ್ಪನೂ ಕರೆದು ಬಿಟ್ಟು ತೊಗೋತೀನಿ ರೀ ನಾನು. ಮತ್ತು ಒಂದು ಚೂರು ಎಣ್ಣೆ ಹಿಡಿಯಲ್ರಿ ಇದು. ನೋಡಿ, ಇಲ್ಲಾಂದ್ರೆ ನೀವು ಹಿಟ್ಟಿನೊಳಗೆ 1 ಸ್ಪೂನ್ ಆಗಷ್ಟ ಆರ್ಗ್ಯಾನೋ ಹಾಕ್ಬಿಟ್ಟು ಕಲಿಸ್ಬೋದು, ನಡೀತದೆ ರೀ. ನೋಡಿ, ಒಂದು ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ. ನೋಡಿ, ಸೌಂಡ್ದಿಂದಾನೇ ಗೊತ್ತಾಗತೈತಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿರಿ. ನೋಡಿ, ಎಷ್ಟು ಚೆನ್ನಾಗಿ ಬಂದ ನೋಡ್ರಿ. ಒಂದು ಚೂರೂ ಎಣ್ಣೆ ಹಿಡಿದಿಲ್ಲ ಇವು. ನೋಡಿ, ಎಷ್ಟು ಫಳ್ಳನೂ ಆಗ್ಯಾವ. ಇದು ಮೆಂತ್ಯ ಸೊಪ್ಪಿನಿಂದ ಮಾಡಿರುವಂಥ ಸ್ನ್ಯಾಕ್ಸ್ ರೀ ಇದಕ್ಕೆ, ಅಥವಾ ಮೇಥಿ ಮಟ್ರಿ ಅಂತಲೂ ಕರಿಬೋದು ನೀವು. ಈ ರೆಸಿಪಿ ನೀವು ಇದನ್ನು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋರಿ. ಅಥವಾ ನಿಮ್ಮ ಮಕ್ಕಳು ಶಾಲಾ ಕಾಲೇಜ್ಗೆ ಎಲ್ಲರ ಹೊರಗಡೆ ಇದಾರಂದ್ರೂ ಈ ರೀತಿ ಮಾಡಿಕೊಡ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ